ಬೇಕು 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 ಇಂಥ ಸಿನಿಮಾಗಳು ಬೇಕು ಕನ್ನಡ ಇಂಡಸ್ಟ್ರಿಗೆ. ಯಾಕೆ ಧ್ರುವ ಸರ್ಜಾ ಅವರು ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ಆ ಮೇಕಿಂಗ್ ಲೆವೆಲ್ ಆಗಲಿ ಅಷ್ಟೊಂದು ಚೆನ್ನಾಗಿದೆ ಟ್ರೈಲರು ಸಿನಿಮಾದು. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಇದೀರ ಅಂತ ಸೂಪರ್ ಆಗಿದೆ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡೋಣ. ಗುರು, ನಿನ್ನೆ ಮಾರ್ಟಿನ್ ಟ್ರೈಲರ್ ರಿಲೀಸ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಧ್ರುವ ಸರ್ಜಾ ಅವರು ಇಷ್ಟು ಟೈಮ್ ಕೊಟ್ಟರು ಕೂಡ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಅದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬರೀ ಪ್ಯಾನ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಸಿನಿಮಾ ಇದು. ಬೇಕು 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 ಇಂಥ ಸಿನಿಮಾಗಳು ಬೇಕು ಕನ್ನಡ ಇಂಡಸ್ಟ್ರಿಗೆ. ಯಾಕಂದ್ರೆ ಅದು ಒಂದು ಇದೆಯಲ್ಲ, ಸಿನಿಮಾದಲ್ಲಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಟ್ರೈಲರ್ ಯಾವ ತರ ಇದೆ, ಸಿನಿಮಾ ಯಾವ ತರ ಮಾಡಿದ್ದಾರೆ ಅಂದ್ಬಿಟ್ಟು. ಅಷ್ಟೊಂದು ಚೆನ್ನಾಗಿದೆ ಟ್ರೈಲರು ಸಿನಿಮಾದು. ಸಿನಿಮಾ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳಾಗ್ಲಿ ಎಲ್ಲ ಜನರು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿನಿಮಾ ಬಂದಾಗ ಧೂಳು ಹೇಳೋ ಎಪಿಸೋಡ್ ಅಂತೂ ಗ್ಯಾರಂಟಿ. ಅಭಿಮಾನಿಗಳಾಗ್ಲಿ ಕನ್ನಡ ಜನಗಳಾಗ್ಲಿ ಮತ್ತೆ ಎಲ್ಲಾ ಜನಗಳು ಕೂಡ. ಯಾಕಂದ್ರೆ ಇದು ಬರೀ ಪ್ಯಾನ್ ಇಂಡಿಯಾ 5 ಭಾಷೆದಲ್ಲ, ತುಂಬಾ ಭಾಷೆಗಳು ರಿಲೀಸ್ ಆಗ್ತಾ ಇದೆ. ವರ್ಲ್ಡ್ ವೈಡ್ ಸಿನಿಮಾ ಇದು, ಬೇರೆ ದೇಶಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇಂಥ ಒಬ್ಬ ಡೆಡಿಕೇಶನ್ ಇರೋ ನಟ ಕನ್ನಡ ಇಂಡಸ್ಟ್ರಿಗೆ ಬೇಕು. ಧ್ರುವ ಸರ್ಜಾ ಅವರು ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ಆ ಮೇಕಿಂಗ್ ಲೆವೆಲ್ ಆಗ್ಲಿ ಆ ಸಿನಿಮಾದಲ್ಲಿ ಬರೋ, ಇನ್ನೂ ಅವ್ರು ಏನು ತೋರಿಸಿಲ್ಲ. ನನಗೆ ಗೊತ್ತಿರಂಗೆ ಒಂದು 5% ಕೂಡ ತೋರಿಸಿಲ್ಲ ಆ ಸಿನಿಮಾದಲ್ಲಿ ಇರೋದು. ಯಾಕಂದ್ರೆ ಇನ್ನೂ ಬೇರೆನೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಗಿಲಾಕ್ಸ್ ಯಾವುದು ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಡೈಲಾಗ್ಸ್ ಇದೆ. ಅದಕ್ಕೆ ಬಿಟ್ಟರೆ ಮೇಕಿಂಗ್ ಲೆವೆಲ್ ಅಷ್ಟೇ ಯಾವ ತರ ಮಾಡಿದೆ ಅಂತ ಅದಕ್ಕೆ ಬಿಟ್ಟು ಅದೇ ತೋರಿಸಿದ್ದಾರೆ ಮೇನ್ ಹೈಲೈಟ್ ಆಗಿ. ಡೈಲಾಗ್ ಅದು ಏನು ತೋರಿಸಿಲ್ಲ. ಇಂಡಿಯನ್ ಅಂತ ಬೇರೆ ಇದೆ, ಪಾಕಿಸ್ತಾನ ಅಂತ ಬೇರೆ ಇದೆ. ಏನ್ ತೋರ್ಸಕ್ ಹೊರಟಿದ್ದಾರೆ ಸಿನಿಮಾದಲ್ಲಿ ಅನ್ನೋದೇ ದೊಡ್ಡ ಮ್ಯಾಟರ್ ಆಗಿರೋದು. ಯಾಕಂದ್ರೆ ಈ ತರ ಸಿನಿಮಾಗಳು, ಒಂದು ಇಂಡಿಯಾ ಪಾಕಿಸ್ತಾನ್ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ನೋಡಿಲ್ಲ ಎಲ್ಲರೂ ಕನ್ನಡದಲ್ಲಿ ಸಿನಿಮಾಗಳನ್ನ. ಅದು ಧ್ರುವ ಸರ್ಜಾ ಅವರು ಡೆಡಿಕೇಶನ್ ಆಗಿ 2 ವರ್ಷ ಕೂಡ ಟೈಮ್ ತಗೊಂಡ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಇಂಥ ಒಳ್ಳೆ ಪ್ರಾಜೆಕ್ಟಿಗೆ ಕೈ ಹಾಕಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಡೆಡಿಕೇಶನ್ ಆಡೋರ್ಗೆ ಒಂದು ಒಳ್ಳೆ ದೊಡ್ಡ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಸಿನಿಮಾದಿಂದ. ಅದರಲ್ಲಿ ಯಾವುದೇ ಡೌಟ್ ಬೇಡ. ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಎಷ್ಟು ಯಾವ ತರ ಬೆಂಕಿಯಾಗಿದೆ, ಯಾವ ತರ ಇದೆ ಅಂದ್ಬಿಟ್ಟು. ಇನ್ನು ಧ್ರುವ ಫ್ಯಾನ್ಸ್ ಕಡೆ ಬಂದ್ರೆ ಕೂಡ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರೆ, ಇಂಥ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರೆ ನಮ್ಮ ಬಾಸ್ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ನಾನು ಹೇಳಲಿ ಬಿಡ್ಲಿ ನೀವು ನೋಡ್ತೀರಾ ನನಗೆ ಗೊತ್ತು. ಆದ್ರೂ ಕನ್ನಡ ಚಿತ್ರರಂಗನ ಬೆಳೆಸೋಣ ಎಲ್ಲರೂ ಕೂಡ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ಸಿನಿಮಾನ ಎಂಜಾಯ್ ಮಾಡಿ, ಸಿನಿಮಾನ ಅನುಭವಿಸಿ. ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇದು 2024ರಲ್ಲಿ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ. ಇದು ದೊಡ್ಡ ಹಿಟ್ ಸಕ್ಸಸ್ ಆಗುವಂತ ಸಿನಿಮಾ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಆ ಟ್ರೈಲರ್ ಅಲ್ಲಿ ಇದೆ. ಇನ್ನೂ ಒಂದು ಟ್ರೈಲರ್ ಬರೋದಿದೆ. ಬರೀ ಒಂದು ಟ್ರೈಲರ್, ಸೆಕೆಂಡ್ ಟ್ರೈಲರ್ ಬರೋದಿದೆ. ಆ ಟ್ರೈಲರ್ ಯಾವ ತರ ಬಿಡ್ತಾರ ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಎಲ್ಲರೂ ಕೂಡ ನೋಡ್ಬಿಟ್ಟೆ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧ್ರುವ ಫ್ಯಾನ್ಸ್ ಎಲ್ಲರೂ ಕೂಡ ವಿಡಿಯೋ ಆದಷ್ಟು ಶೇರ್ ಮಾಡಿ.